ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅಮೋನಿಯಂ ಸಲ್ಫೇಟ್ ಈ ರಸಗೊಬ್ಬರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅಮೋನಿಯಂ ಸಲ್ಫೇಟ್ ಈ ರಸಗೊಬ್ಬರದಲ್ಲಿ ಎರಡು ಪೋಷಕಾಂಶಗಳು ಇರ್ತವೆ. ಒಂದನೇದು ನೈಟ್ರೋಜನ್ ಎನ್ನುವ ಪೋಷಕಾಂಶ, ಎರಡನೇ ಪೋಷಕಾಂಶ ಸಲ್ಫರ್. ಈ ತರಹ ಈ ಎರಡು ಪೋಷಕಾಂಶಗಳು ಅಮೋನಿಯಂ ಸಲ್ಫೇಟ್ ಎನ್ನುವ ರಸಗೊಬ್ಬರದಲ್ಲಿ ಇರ್ತವೆ. ನೈಟ್ರೋಜನ್ 20.5% ಇರುತ್ತೆ ಹಾಗೂ ಸಲ್ಫರ್ 23% ಇರುತ್ತೆ. ಈ ತರಹ ಅಮೋನಿಯಂ ಸಲ್ಫೇಟ್ದಲ್ಲಿ ನೈಟ್ರೋಜನ್ ಹಾಗೂ ಸಲ್ಫರ್ ಇವುಗಳ ಕಂಟೆಂಟ್ ಅದರಲ್ಲಿ ಇರುತ್ತೆ. ಅದಾದ್ಮೇಲೆ ಅಮೋನಿಯಂ ಸಲ್ಫೇಟ್ ಅನ್ನ ತಾವು ವೆಜಿಟೇಟಿವ್ ಸ್ಟೇಟ್ ನಲ್ಲಿ ಬಳಸಬೇಕು. ಅಂದ್ರೆ ತಾವು ಯಾವುದೇ ಕೃಷಿಯನ್ನ ಪ್ರಾರಂಭ ಮಾಡ್ತಿರಲ್ಲ, ಪ್ರಾರಂಭದಲ್ಲಿ ತಾವು ಅಮೋನಿಯಂ ಸಲ್ಫೇಟ್ ಅನ್ನ ಬಳಸಬೇಕು. ಅಂದ್ರೆ ಪ್ರಾರಂಭದ ಸ್ಟೇಜ್ ದಲ್ಲಿ, ವೆಜಿಟೇಟಿವ್ ಸ್ಟೇಜ್ ದಲ್ಲಿ ತಾವು ಅಮೋನಿಯಂ ಸಲ್ಫೇಟ್ ಅನ್ನ ಬಳಸಿದ್ರೆ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಗ್ರೋತ್ ಸಲುವಾಗಿ ಅಮೋನಿಯಂ ಸಲ್ಫೇಟ್ ತುಂಬಾನೇ ಇಂಪಾರ್ಟೆಂಟ್. ಯೂರಿಯಾ ಬದಲಾಗಿ ಅಮೋನಿಯಂ ಸಲ್ಫೇಟ್ ಈ ರಸಗೊಬ್ಬರವನ್ನ ಬಳಸಬೇಕು. ಇದರಿಂದ ಕ್ರಾಪ್ ನಲ್ಲಿ, ಬೆಳೆನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಗ್ರೋತ್ ಸಲುವಾಗಿ ಈ ರಸಗೊಬ್ಬರ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದು ವಾಟರ್ ಸಾಲ್ಯುಬಲ್ ಆಗಿದೆ. ಇದನ್ನ ತಾವು ನೀರಿನಲ್ಲಿ ಹಾಕಿದ್ರೆ ಅದು ಆರಾಮಾಗಿ ಕರಗಿ ಬಿಡುತ್ತೆ. ಅದರ ಸಲುವಾಗಿ ಇದು ತುಂಬಾನೇ ಇಫೆಕ್ಟಿವ್ ಆಗಿದೆ. ಇದರಿಂದ ತುಂಬಾನೇ ಚೆನ್ನಾಗಿ ನೈಟ್ರೋಜನ್ ಎನ್ನುವ ಪೋಷಕಾಂಶ ಬೆಳೆಗಳಿಗೆ ಸಿಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.